ಜಾತ್ರೆಗೆ ಹೋಗೋಣ. ನಮ್ಮ ಊರಿಗೆ, ಅಜ್ಜ ಊರಿಗೆ. ಓಕೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಹೊನ್ನಾಸ್ ಕಿಚನ್. ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನಾನು ಅಜ್ಜಿ, ಕಾಕಾ, ವನ್ನ, ಸುಮಾ, ನಿಮ್ಮಿ, ಲಲ್ಲಾ, ಗುಂದು, ಮಮ್ಮಿ, ಭೀಮಿ ಊರಿಗೆ ಹೋಗ್ತಿದೀವಿ. ಓಕೆ, ಗಾಡಿ ಯಾರು ಓಡಿಸ್ತಿದ್ದಾರೆ? ಇನ್ನೊಂದು ಕಾರ್ ಎಲ್ಲಿದೆ? ಓಕೆ, ಹಾಯ್ ಗೈಸ್, ನೀವು ಬನ್ನಿ ಹಾಲ್ಕೆರೆ ಜಾತ್ರೆಗೆ ಹೋಗೋಣ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ನಮ್ಮೂರು ಹಾಳ್ಕೆರೆ ಮಠದ ಜಾತ್ರೆ ಇತ್ತು. ಆ ಜಾತ್ರೆಗಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಜಾತ್ರೆ ಆಗಿ 5th ಡೇಗೆ ನಾವು ಎಲ್ಲ ಸೇರ್ಕೊಂಡು ಹೋಗಿದ್ದು. ತುಂಬ ವರ್ಷ ಆದಮೇಲೆ ನಾನು ಹಾಳ್ಕೆರೆ ಜಾತ್ರೆಗೆ ಹೋಗಿದ್ದು. ಮುಂಚೆ ಆದರೆ ಅಲ್ಲೇ ಊರಲ್ಲೇ ಇರ್ತಿದ್ವಿ, ಅಥವಾ ಹಾಲಿಡೇಸ್ ಏನಾದರೂ ಇರ್ತಿದ್ವು, ಹೋಗ್ತಾನೆ ಇದ್ವಿ. ಎಸ್ಪೆಷಲಿ ಮದುವೆ ಆದಮೇಲಂತರೂ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಈ 7-8 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿತ್ತು ಹೋಗಿದ್ದು. ಸೊ ಅದರದ್ದೇ ವ್ಲಾಗ್ ಮಾಡ್ಕೊಂಡಿದ್ದೀನಿ, ಒಂದು ಮೆಮೊರಿಯೇಬಲ್ ಇರಲಿ ಅಂತ. ನಮ್ಮ ಪಪ್ಪನ ಊರು ಹಾಳ್ಕೆರೆನೇ ಆ್ಯಕ್ಚುಲಿ. ಬಟ್ ನಾವೆಲ್ಲ ಬೆಳೆದಿದ್ದು, ಎಜುಕೇಷನ್ ಅದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ನರೇಗಲ್ಲಲ್ಲಿ. ಯಾಕಂದರೆ ಬಿಕಾಸ್ ಆಫ್ ಎಜುಕೇಷನ್ ನಾವು ಈ ಕಡೆ ಬಂದಿದ್ದು. ಇವಾಗ ನಾವೇನು ಹಾಳ್ಕೆರೆಗೆ ಹೋಗ್ತಿದ್ದೀವಲ್ಲ, ಅಲ್ಲಿ ಯೂಶ್ವಲಿ ನಾವು ರಿಲೇಟಿವ್ಸ್ ಅದು ಸೇರಿಕೊಂಡ್ರೆ, ಏನಾದರೂ ಹಬ್ಬ ಇದ್ದರೆ, ಎಸ್ಪೆಷಲಿ ಜಾತ್ರೆ ಇದ್ದಾಗ ಎಲ್ಲರೂ ಸೇರ್ಕೋತಾ ಇದ್ವಿ. ಸೊ ಅವಾಗ ಬರ್ತಿದ್ವಿ. ಅದು ಬಿಟ್ಟರೆ ನಮ್ಮಮ್ಮ ಇಲ್ಲಿ ಸ್ಕೂಲ್ ಟೀಚರ್ ಆಗಿದ್ದರು. ಅವ್ರು ಬಂದಾಗ ಅವ್ರ ಜೊತೆ ಒಂದೊಂದು ಸಲ ಕರ್ಕೊಂಡು ಬರೋರು ನಮಗೆ. ಅದೆಲ್ಲ ಮೆಮೊರಿ ರೀಕಾಲ್ ಆಗ್ತಾಯಿತ್ತು ನಮಗೆ. ಚಿಕ್ಕದಿದ್ದಾಗ ಏನು ಪ್ರೆಷರ್ ಇರಲ್ಲ, ಅದೇ ಹೋಮ್ವರ್ಕೆ ಒಂದು ದೊಡ್ಡ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ. ಬಟ್ ದೊಡ್ಡವ್ರು ಆಗ್ತಾ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಒಳಗೆ ಇರುವಂಥ ಒಂದು ಮಗುನ ನಾವು ಎಕ್ಸ್ಪ್ರೆಸ್ ಮಾಡೋದೇ ಮರ್ತ್ಬಿಡ್ತೀವಿ. ಬಟ್ ಈ ಥರ ಹಿಂಗೆ ಜಾಗಕ್ಕೆ ಮತ್ತೆ ವಾಪಸ್ ನಾವು ಚಿಕ್ಕದಿದ್ದಾಗ ಏನೇನು ಮಾಡಿರ್ತಿದ್ವಿ ಅದನ್ನೇ ವಾಪಸ್ ರಿಕಾಲ್ ಮಾಡಿಕೊಂಡಾಗ ನಮ್ಗೆ ಅದೇ ಮನಸ್ಸಲ್ಲಿರೋ ಆ ಮಗು ವಾಪಸ್ ಖುಷಿಯಾಗುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಾರಲ್ಲ. ಇಟ್ ಈಸ್ ಸೋ ಟ್ರೂ. ನಮ್ಗೆ ಅದೇ ನೆನಪಾಗ್ತಾಯಿತ್ತು. ಎಸ್ಪೆಷಲಿ ನಾವು ಅಕ್ಕ ತಂಗಿಯರು ಆವಾಗಲೇ ಚೆನ್ನಾಗಿ ಆಟ ಆಡೋದು, ತುಂಬ ಜಗಳ ಎಲ್ಲ ತುಂಬ ಕಡಿಮೆ ಮಾಡ್ತಿದ್ವಿ. ಹಾಳ್ಕೆರೆ ಒಂದೇ ಅಂತಲ್ಲ, ಅಲ್ಲಿ ಹಾಳ್ಕೆರೆಯಲ್ಲಿ ನಮ್ಮ ದೊಡ್ಡಪ್ಪ ಇರ್ತಾಯಿದ್ರು. ಇನ್ನು ಕಳ್ಕಾಪುರು, ಯಲಬುರ್ಗಾ ಅಂತ ಸುತ್ತಮುತ್ತನೇ ಬರುತ್ತಲ್ಲ, ಆ ಪ್ಲೇಸಸ್ ಎಲ್ಲ ನಮ್ಮ ಅತ್ತೆ ಊರು. ಅದೆಲ್ಲ ಅಲ್ಲೇನೂ ಜಾತ್ರೆ ಬಂದರೆ ನಾವೆಲ್ಲ ಫುಲ್ ಗ್ಯಾಂಗ್ ಸೇರ್ಕೋತಾ ಇದ್ವಿ. ನಾವು 3 ಜನ ಸಿಸ್ಟರ್ಸು, ನಮ್ಮ ದೊಡ್ಡಪ್ಪಂಗೆ 3 ಜನ ಮಕ್ಕಳು, ನಮ್ಮ ಅತ್ತೆಗೆ ಅವರು ಎಲ್ಲ ಸೇರಿ 4 ಜನ, ಮತ್ತು ಇನ್ನೊಂದು ದೊಡ್ಡಪ್ಪನ ಮಕ್ಕಳಿಗೆ ಒಬ್ಬ ಅಣ್ಣ ಮತ್ತು ಅಕ್ಕ ಇದ್ದರು. ಸೊ ಇಷ್ಟು ಜನ ಮಕ್ಕಳೇ ಇಷ್ಟೊಂದು ದೊಡ್ಡ ಗ್ಯಾಂಗ್ ಆಗೋಗ್ಬಿಡ್ತಿತ್ತು ನಮ್ಮದು. ಅಷ್ಟು ಜನ ಸೇರಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ವು. ಊಟ ಮಾಡು ಆಟ ಆಡು ತುಂಬ ಚೆನ್ನಾಗಿರ್ತಿತ್ತು ಆವಾಗೆಲ್ಲ. ದೊಡ್ಡವರೆಲ್ಲ ತಮ್ಮ ಪ್ರಿಪ್ರೇಷನ್ ಮಾಡ್ತಾಯಿದ್ರು, ನಾವು ನಮ್ಮ ಪಾಡಿಗೆ ಎಂಜಾಯ್ ಮಾಡೋದು, ಊರು ಸುತ್ತೋದು, ಇದನ್ನೇ ಮಾಡ್ತಾಯಿದ್ವಿ ನಾವು. ನೆಕ್ಸ್ಟ್ ಯಾವಾಗಾದರೂ ಒಂದು ಸಲ ಆದರೆ ಕಳ್ಕಾಪುರಿಗೆ ಹೋಗಿ ಒಂದು ಸಲ ವ್ಲಾಗ್ ಮಾಡ್ಕೊಂಬರ್ಬೇಕಂತ ಆಸೆ ಇದೆ. ಅಲ್ಲಿನೂ ಜಾತ್ರೆ ಇದ್ದಾಗ ತುಂಬ ಮನೆ ಫುಲ್ ತುಂಬ ನಾವೇ ಇರ್ತಾಯಿದ್ವಿ. ಈ ಥರ ಎಲ್ಲ ಊರಿಗೆ ಜಾತ್ರೆಗೆ ಹೋದಾಗ ರಿಲೇಟಿವ್ಸ್ ಮನೆಗೆ ವಾಪಸ್ ಬರೋಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ಅವಾಗ ನಮ್ಮ ಅಪ್ಪ ಅಮ್ಮ ಅದೆಲ್ಲ ಸ್ಕೂಲಿದೆ ಹಾಗೆ ಹೀಗೆ ಅಂತ ಸ್ವಲ್ಪ ಜೋರು ಮಾಡಿದಾಗ ಅವಾಗ ವಾಪಸ್ ಬರ್ತಾಯಿದ್ವಿ. ಇಲ್ಲಾಂದರೆ ನಮ್ಮ ಅತ್ತೆ ಅವ್ರ ಹಿಂದೆಲ್ಲ ನಿಂತ್ಕೊಂಡ್ಬಿಡ್ತಿದ್ವಿ, ನಂಗೆ ಬರೋಕ್ಕೆ ಇಷ್ಟ ಇಲ್ಲ ಹಾಗೆ ಹಿಂಗೆ ಅಂತ. ಸೊ ಅದೆಲ್ಲ ನೆನಪಾಗ್ತಾಯಿತ್ತು. ಇಲ್ಲಾದರೂ ಹಾಗೆ ಹಾಳ್ಕೆರೆಯಲ್ಲಾದರೂ ಹಾಗೆ ನಮಗೆ ಖುಷಿ ಆಗೋದು. ನಾವೆಲ್ಲ ಕಸಿನ್ಸ್ ಎಲ್ಲ ಮಜಾ ಮಾಡ್ತಾಯಿದ್ವಿ. ದೊಡ್ಡವ್ರದ್ದು ಏನೇ ಭಿನ್ನ ಅಭಿಪ್ರಾಯ ಇದ್ದರೂ ಅದು ನಮ್ಮ ಮೇಲೆ, ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಮನಸ್ಸಲ್ಲಿ ಅದನ್ನು ಬರೋ ಥರ ಹೇಳ್ಕೊಟ್ಟಿಲ್ಲ. ಇವಾಗಲೂ ನಾವು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತೀವಿ. ಯಾರಿಗೂ ಏಕವಚನದಲ್ಲಿ ನಾವು ಇಲ್ಲಿವರೆಗೂ ಮಾತಾಡೂ ಇಲ್ಲ. ಅದೊಂದು ಖುಷಿ ನಮಗೆ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸಿದ್ದಾರೆ, ನಮಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಅನ್ನೋದಕ್ಕೆ. ಎಜುಕೇಷನ್ ಜೊತೆ ಎಥಿಕ್ಸು, ಮಾರಲ್ಲು ಇವೆಲ್ಲ ಬೇಕೇ ಬೇಕು, ಇಂಪಾರ್ಟೆಂಟು.
ಸೊ ಅದೆಲ್ಲ ನೆನೆಸ್ಕೊತಾ ಇದ್ವಿ ನಾವು ಫುಲ್ ಜರ್ನಿಯಲ್ಲಿ. ಅಲ್ಲೂ ಸಿಕ್ಕಾಗೂ ನಾನು ಅವಿನಾಶ್ಗೂ ಹೇಳ್ತಾ ಇದ್ದೆ, ಐ ಥಿಂಕ್ ಅವಿನಾಶ್ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿ. ಸೊ ಹೇಳ್ತಾ ಇದ್ವಿ ನಾವೆಲ್ಲ ಹೀಗೆಲ್ಲ ಆಟ ಆಡ್ತಾಯಿದ್ವಿ. ಇಲ್ಲೆಲ್ಲ ಆನೆ, ಹುಲಿ, ಹೀಗೆಲ್ಲ ಸಿಂಹ ಈ ಥರ ಇದ್ದಾವೆಲ್ಲ, ಅದ್ರ ಮೇಲೆಲ್ಲ ನಾವು ಕೂತ್ಕೋತಾ ಇದ್ವಿ. ಮಠಕ್ಕೆ ಬಂದಾಗ ಬನ್ನಿ ವಾಪಸ್ ಹೋಗೋಣ ಮನೆಗೆ ಅಂದರೆ ನಮ್ಮಪ್ಪ ಅದೆಲ್ಲ ಕರಿತಿದ್ರು. ಕೂಗಿದ್ರು ಹೋಗ್ತಾ ಇರಲಿಲ್ಲ ನಾವು. ಫುಲ್ ಸುಸ್ತಾಗಿ ಇನ್ನೇನು ಮಲಗಬೇಕು ಇಲ್ಲ ಊಟ ಮಾಡಬೇಕು ಅಂದಾಗ ಅವಾಗ ಮನೆಗೆ ಹೋಗ್ತಿದ್ವಿ. ಫುಲ್ ಇಲ್ಲೇ ಬಿದ್ದು ಹೊರಳಾಡ್ತಾ ಇದ್ವಿ. ಆಮೇಲೆ ವಿಭೂತಿ ಇಡ್ತಿದ್ರಲ್ಲ, ವಿಭೂತಿ ತೊಗೊಂಡು ನಮ್ಗೇನಾದ್ರು ಸ್ವಲ್ಪ ಹುಷಾರಿಲ್ಲ ಅನ್ನಿಸ್ತಂದ್ರೆ ವಿಭೂತಿ ತಿಂದ್ಬಿಡು ಆರಾಮಾಗ್ಬಿಡುತ್ತೆ ಅಂತ ನಾವೇ ಹೇಳ್ಕೊಂಡು ವಿಭೂತಿ ಎಲ್ಲ ತಿಂತಾಯಿದ್ವಿ. ಆ್ಯಂಡ್ ಟು ದ ಫ್ಯಾಕ್ಟ್ ನಮ್ಗೆ ಆರಾಮು ಆಗೋಗ್ತಿತ್ತು. ಅದೇನು ಪವಾಡನೋ ಅದೇನು ಬ್ಲೆಸ್ಸಿಂಗ್ಸೋ ಅದು ಗೊತ್ತಿಲ್ಲ, ನಂಬಿಕೆನೋ. ಸೊ ಅದು ದೊಡ್ಡವ್ರು ಏನು ಹೇಳ್ತಾ ಇದ್ರಲ್ಲ ಅದನ್ನೇ ಕೇಳ್ಕೊಂಡು ನಾವು ಫಾಲೋ ಮಾಡಿಬಿಡ್ತಿದ್ವಿ ಅದನ್ನು. ತುಂಬ ಖುಷಿ ಆಗ್ತಾಯಿತ್ತು ನಮಗೆ ಅಲ್ಲಿ ಆ ಜಾಗಕ್ಕೆ ಹೋದ್ಮೇಲೆ. ಅದು ತುಂಬ ವರ್ಷ ಆದಮೇಲೆ ಹೋಗಿದ್ವಲ್ಲ, ಅದು ನಾವು ಫ್ಯಾಮಿಲಿ ಸಮೇತ ಹೋಗಿದ್ದು ಇನ್ನೂ ಖುಷಿ ಆಯಿತು. ಜಾತ್ರೆ ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿಕೊಂಡಾಗೆ ನಮಗೆ ಅದೊಂಥರ ಜಾತ್ರೆ ಇದ್ದಂಗೆ. ಇಷ್ಟೊಂದು ಜನ ಮನೇಲಿ. ಆ್ಯಕ್ಚುಲಿ ಇನ್ನೊಬ್ರು ಆಂಟಿ ಮಿಸ್ ಆಗಿದ್ದಾರೆ ಇಲ್ಲಿ, ಅವರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇವರು ಡಾಕ್ಟರ್ ಅಭಿನವ ಅನ್ನದಾನೇಶ್ವರ ಸ್ವಾಮೀಜಿಯವರು. ನಾವು ಬಸವೇಶ್ವರ ಪ್ರಾಥಮಿಕ ಶಾಲೆ ನರೇಗಲ್ಲಲ್ಲಿ ಇದೆಯಲ್ಲ, ನಾವು ಅಲ್ಲಿ ಆ್ಯಕ್ಚುಲಿ ಕಲ್ತಿರೋದು. ನಾವು 3 ಜನ ಅಕ್ಕಂಗಿಯರು. ಅಲ್ಲಿ ಇವರು ಸ್ವಾಮೀಜಿ ಬರ್ತಾಯಿದ್ರು ಅವಾಗ, ಎಸ್ಪೆಷಲಿ ಆ್ಯನ್ಯುವಲ್ ಡೇ ಅಥವಾ ಏನಾದರೂ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಾಗ ಸ್ಕೂಲಿಗೆ ಬರ್ತಾಯಿದ್ರು. ನಾವೇನೋ ಬ್ರೇಕ್ ಏನಾದರೂ ಇದ್ದಾಗ ಕಂಡ್ರೆ ಮಾತ್ರ ಫುಲ್ ಖುಷಿಯಾಗಿ ಹೋಗ್ಬಿಡ್ತೀವಿ. ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ವಿ ನಾವು ದೂರಿಂದ. ಖುಷಿ ಆಗ್ತಾಯಿದ್ರು. ಅವ್ರ ಮುಖ ನೋಡಿದ್ರೆ ನಮ್ಗೆ ಅದೊಂಥರ ಪಾಸಿಟಿವ್ನೆಸ್, ಆ ವೈಬ್ರೇಷನ್ ಬಂದ್ಬಿಡೋದು ನಮಗೆ ಅವ್ರನ್ನೆಲ್ಲ ನೋಡಿದರೆ. ಅವ್ರು ಬಂದರೆ ಒಂಥರ ಖುಷಿಲ್ಲ, ಅವತ್ತೊಂಥರ ಹಬ್ಬದ ಥರ ಎನ್ವಿರಾನ್ಮೆಂಟ್ ಇರೋದು, ನಮಗೆಲ್ಲ ಖುಷಿ ಆಗ್ತಾಯಿತ್ತು. ಆಟ ಆಡ್ತಿದ್ವಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ. ನಮ್ಮ ಅತ್ತೆ ಮನೆಗೆ ಬರ್ತಿದ್ವಿ. ನಮ್ಮ ಅತ್ತೆದಿರೆಲ್ಲ ಬರೋರು, ಜಾತ್ರೆಯಲ್ಲಿ ಎಲ್ಲ ಸೇರಿ ಆಟ ಆಡ್ತಿದ್ವಿ ಚಿಕ್ಕ ಮಕ್ಕಳು ಇರುವಾಗ. ನಾವು ಹಾಳ್ಕೆರೆಗೆ ಬಂದಿದ್ವಿ. ಇದು ನಮ್ಮ ಡ್ಯಾಡಿ ಊರು, ನರೇಗಲ್ ಹತ್ರನೇ ಹಾಳ್ಕೆರೆ ಅಂತ. ನಾವು ಮುಂಚೆ ಚಿಕ್ಕದಿದ್ದಾಗ ಇಲ್ಲೇ ಇರ್ತಾ ಇದ್ವಿ. ಇವಾಗ ನಮ್ಮ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ. ನಾವು ನಾವು ಚಿಕ್ಕದಿದ್ದಾಗ ಇದೇ ಥರ ಇಲ್ಲಿ ಓಡಾಡ್ತಾ ಇದ್ವಿ. ನಮ್ಮ ಪೇರೆಂಟ್ಸ್, ಎಸ್ಪೆಷಲಿ ನಮ್ಮ ದೊಡ್ಡಪ್ಪ ಮತ್ತು ಅಮ್ಮ ಎಲ್ಲ, ಡ್ಯಾಡಿ ಎಲ್ಲ ಬನ್ನಿ ಅಂತ ಕರಿತಾ ಇದ್ರು. ನಾವು ಹಿಂಗೆ ಸುತ್ತಾಡ್ತಾ ಇದ್ವಿ. ಜಾತ್ರೆ ಬಂದ್ರಂತೂ ಊಟಕ್ಕೆ ಮಾತ್ರ ಮನೆಗೆ ಹೋಗ್ತಿದ್ವಿ. ಇಲ್ಲಾಂದರೆ ಇಲ್ಲೇ ದಾಸೋಹ ನಡೀತಲ್ಲ, ಅಲ್ಲಿ ಊಟ ಮಾಡ್ತಿದ್ವಿ. ಇಲ್ಲೇ ಆಟ ಆಡ್ಕೊಂಡು ಇಲ್ಲೇ ಇರ್ತಿದ್ವಿ. ಫಸ್ಟ್ ಎಲ್ಲ ತೆಂಗಿನಕಾಯಿ ಇತ್ತು ಅಲ್ಲ ಆಚೆ, ಅಲ್ಲಿಗೆ ಅದು ಎಷ್ಟು ಹೈಟಲ್ಲಿ ಇರ್ತಾ, ಸ್ಟಿಲ್ ಅದಕ್ಕೆ ಕಲ್ಲು ಎಸೆದು ಬೇರೆದವ್ರಿಗೆ ಏನಾದರೂ ಹೇಳ್ಕೊಂಡು ಒಂದು ಕಾಯಿ ಬಿದ್ದರೆ ಅದನ್ನೇ ಓಡ್ಕೊಂಡು ಅದು ಎಳ್ನೀರು ಕುಡಿದು ಅದ್ರದ್ದೇ ಕಾಯಿ ತಿಂದು ಹುಣಸೆ ಹಣ್ಣು ತಿಂದು ಫುಲ್ ಸುಸ್ತಾದಾಗ ಅವಾಗ ಮನೆಗೆ ಹೋಗ್ತಾಯಿದ್ವಿ ನಾವು. ಇದು ತುಂಬ ಬ್ಯೂಟಿಫುಲ್ ಪ್ಲೇಸು, ಬೇರೆ ಒಂಥರ ಖುಷಿ ಆಗುತ್ತೆ ಇಲ್ಲಿ ಬಂದಾಗ. ಒಮ್ಮೆ ನಮ್ಗೆ ನೆನಪು ಜಾಸ್ತಿ ಇರೋದು ನಾವೆಲ್ಲ ಫ್ಯಾಮಿಲಿ, ದೊಡ್ಡಪ್ಪ ಮಕ್ಕಳು, ನಾವು ಅತ್ತೆ ಮಕ್ಕಳು, ನಾವೆಲ್ಲ ಫುಲ್ ಕೂಡಿ ಜೊತೆಗೆ ಇದ್ದಿದ್ದಂದ್ರೆ ಇದೇ ಸ್ಪಾಟಲ್ಲೇ ಫಸ್ಟ್ ನಾವು ಲಾಸ್ಟ್ ಇದ್ದಿದ್ದು. ಅದೆಲ್ಲ ನೆನಪು ಬರ್ತಾ ಇದೆ. ಇಲ್ಲಿ ಬಂದರೆ ಫುಲ್ ತಣ್ಣಗಿರುತ್ತೆ. ಇಲ್ಲದೇ ಒಂದು ಇನ್ಸ್ಟಿಟ್ಯೂಟ್ ಬೇರೆ ಇದೆ, ಅಲ್ಲೇ ನಾವು ಸ್ಕೂಲ್ ಬೇರೆ ಕಲ್ತಿದ್ವಿ. ತುಂಬ ಖುಷಿ ಆಗುತ್ತೆ. ಭೀಮಾ ಏನು ಹೇಳ್ತಾರೆ? ನಾವು 3 ಜನ ಅಕ್ಕ ತಂಗಿರು. ನೀವು ಹೇಳಿ ಅಮ್ಮ. ಒಳ್ಳೆ ಅನ್ನ ದಾಸೋಹ, ಅಕ್ಷರ ದಾಸೋಹ ಈ ಅಜ್ಜನ ಒಂದು ಸಂಸ್ಥೆಯಿಂದ ಹಳೆ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಇಡೀ ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಲು ಕೂಡ ಉನ್ನತ ಅಧಿಕಾರಿಯಲ್ಲಿ ಈ ಅಜ್ಜನ ಒಂದು ಅನ್ನಪ್ರಸಾದದಿಂದ, ಶಿಕ್ಷಣ ಒಂದು ಪ್ರಸಾದದಿಂದ ಇಡೀ ಜಗತ್ತನ್ನೇ ಪ್ರಜ್ವಲಿಸುವಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದೇ ಈ ಸಂಸ್ಥೆಯಿಂದ. ಹಾಲ್ಕೆರೆ ಅಜ್ಜನ ಚಿರಸ್ಮರಣೀಯವಾದದ್ದು. ಈ ಒಂದು ಅಜ್ಜನ ಒಂದು ಇತಿಹಾಸವನ್ನು ಸುವರ್ಣಾಕ್ಷರ ಬರದಲ್ಲಿ ಇಟ್ಟರೂ ತಪ್ಪಾಗಲಿಲ್ಲ. ಮುಂದಿನ ಪೀಳಿಗೆಗೆ ನಮಗೆ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಇಡೀ ಪ್ರಪಂಚಕ್ಕೆ ದೊಡ್ಡದಾದಂಥ ಕೊಡುಗೆಯನ್ನು ಈ ಅಜ್ಜನ ಒಂದು ಆಶೀರ್ವಾದದಿಂದ ನಾವೆಲ್ಲರೂ, ಈ ಅಜ್ಜನ ಒಂದು ಪುಣ್ಯ ಫಲದಿಂದ ನಾವು ಇವತ್ತು ಈ ಸ್ಥಿತಿಯೊಳಗೆ ಬರಲಿಕ್ಕೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಹಳೆಯಂದರು ಎಲ್ಲರಿಗೂ ಈ ಒಂದು ರೀತಿಯಲ್ಲಿ ನಾವು ಅದೀವಿ ಅಂದರೆ ಅಜ್ಜನ ಒಂದು ಅನ್ನಪ್ರಸಾದದಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಮಾತಾಡಿದ್ರಲ್ಲ ಅವ್ರು, ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು. ಅವ್ರಂಗೆ ಮಾತಾಡೋಕ್ಕೆ ನಮಗೆ ಬರಲ್ಲ. ಸೊ ಇಲ್ಲಿ ಬೋರ್ಡಲ್ಲಿ ನಮ್ಮ ದೊಡ್ಡಪ್ಪನ ಹೆಸರಿತ್ತು, ರೇಣುಕಪ್ಪ ಅಂದಾನಪ್ಪ ಬೈರ್ಗೊಂಡು ಅಂತ. ಖುಷಿ ಆಯಿತು ನೋಡಿ. ಸೊ ಅದನ್ನೇ ರೀಕಾಲ್ ಮಾಡ್ತಾಯಿದ್ವಿ. ನಮ್ಮಮ್ಮನೂ ಅವ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ರು, ಹೆಂಗೆ ಏನು ಅಂತ. ನಮಗೂ ಮುಂಚೆ ಅವ್ರದ್ದೆಲ್ಲ ಹೆಂಗಿತ್ತು ಅಲ್ಲಿ ಸ್ಕೂಲ್ ಡೇಸು ಅದೆಲ್ಲ ಹೆಂಗೆ ಅಂತ. ಆಮೇಲೆ ಈ ಥರ ಎಳ್ನೀರು ಅವಾಗ ಜಾತ್ರೆ ಟೈಮಲ್ಲಿ ತುಂಬ ಕಾಯೆಲ್ಲ ಹೊಡಿತಾಯಿದ್ರು. ನಾವಂತೂ ಅಲ್ಲೇ ಫಿಕ್ಸು. ಒಂದೊಂದು ಸಲ ನಾವು ಕಾಯಿ ಹೊಡೆದಿರೋದು ನಂಗೆ ನೆನಪಿದೆ. ಕಾಯಿ ಹೊಡೆದ್ಬಿಟ್ಟು ನಾವೇ ಹಾಲು ಕುಡ್ಕೊಂಡು ಬರ್ತಾಯಿದ್ವಿ. ಯಾವ ಊರು ಜಾತ್ರೆ ಇದ್ದರೂ ಹಾಗೆ. ಎಸ್ಪೆಷಲಿ ದೊಡ್ಡಪ್ಪ ಅತ್ತೆ ಊರಂದರೆ ಅಲ್ಲಿ ಕಾಯಿ ಹೊಡೆದ್ಬಿಟ್ಟು ನಾವೇ ಅರ್ಧ ನೀರು ಕುಡ್ಕೊಂಡು ಬಂದುಬಿಡ್ತಿದ್ವಿ. ಸೊ ಅದನ್ನೇ ಮಾತಾಡ್ತಾಯಿದ್ವಿ ನಾವು.
ಈ ನಮ್ಮ ಸೊಸೈಟಿಯಲ್ಲಿ ಮಠಗಳು ಮತ್ತು ಮಠಾಧೀಶರು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಅವ್ರದ್ದು. ಯಾಕಂದರೆ ಪೂರ್ವ ಸ್ವತಂತ್ರ ಟೈಮಿಂದನೂ ಅವರು ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಅದು ಅಕ್ಷರ ಜ್ಞಾನ ಆಗಿರ್ಬೋದು, ಅನ್ನದ ದಾಸೋಹ ಆಗಿರ್ಬೋದು, ತುಂಬಾ ಮಾಡ್ಕೊಂಡು ಬಂದಿದ್ದಾರೆ. ಎಸ್ಪೆಷಲಿ ನಮ್ಮ ಪಪ್ಪ ಹೇಳೋರು ಇದನ್ನೆಲ್ಲ ನಾವು ಕೇಳ್ತಾ ಇದ್ವಿ, ಯಾಕೆ ಮಠ ಅಷ್ಟೊಂದೆಲ್ಲ ದುಡ್ಡು ಬರುತ್ತೆ ಅಂದರೂ ಏನೂ ಡೆವಲಪೇ ಮಾಡಿಲ್ಲ ಅಲ್ಲ ಹಾಳ್ಕೆರೆಯಲ್ಲಿ ಹಂಗೆ ಹಿಂಗೆ ಅಂದಾಗ ತುಂಬ ಹೇಳ್ತಾಯಿದ್ರು ನಮ್ಮ ಡ್ಯಾಡಿ. ಪೂರ್ವ ಸ್ವಾತಂತ್ರ್ಯ ಟೈಮಿಂದನೂ ಆ ಅಜ್ಜ ಬೆತ್ತದ ಅಜ್ಜ ಅವರೆಲ್ಲ ಏನೇನು ಇದ್ದಾರಲ್ಲ ಅವರೆಲ್ಲ ಅಜ್ಜರೂ ಫಸ್ಟು ಅಕ್ಷರ ದಾಸೋಹಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಮತ್ತು ಅನ್ನ ದಾಸೋಹ ಇವಾಗೂ ನಡೀತಾ ಇದೆ. ಅಕ್ಷರ ದಾಸೋಹ, ಅನ್ನ ದಾಸೋಹ, ಆರೋಗ್ಯ ದಾಸೋಹ ಮತ್ತು ಆಶ್ರಯ ದಾಸೋಹ ಈ ಎಲ್ಲ ಮತ್ತು ಆ ಮಠಾಧೀಶರದ್ದು ಅವ್ರದ್ದು ಇಂಪಾರ್ಟೆನ್ಸ್ ಇಲ್ಲ ಅಂದರೆ ಇಲ್ಲಿವರೆಗೂ ಈ ಥರ ಹಿಂಗೆ ಬೆಳ್ಕೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಒಂದೊಂದು ಸಲ ಜಾತ್ರೆ ಟೈಮಲ್ಲಿ ಅಲ್ಲಿ ರಕ್ತದಾನನೋ ಶಿಬಿರನೋ ನಡೆಸ್ತಾ ಇರ್ತಾರೆ. ಅದು ಎಷ್ಟು ಒಳ್ಳೆಯ ಥಾಟ್ಫುಲ್ ಇವೆಂಟ್ ಅಲ್ವಾ. ಆಮೇಲೆ ತುಂಬ ವರ್ಷದ ಹಿಂದೆ ನನಗೆ ಇಸ್ವಿ ನೆನಪಿಲ್ಲ, ಅಂದರೆ ಬೆಳ್ಳಿ ತೇರಿಂದು ಒಂದು ಜಾತ್ರೆ ಮಾಡ್ತಾರಲ್ಲ, ಅದು ಫಸ್ಟ್ ಟೈಮು ಬೆಳ್ಳಿ ತೇರು ಕೊಟ್ಟು ಅಲ್ಲಿಂದ ಹಾಳ್ಕೆರೆಗೆ ಬರೋವಾಗ ತುಂಬ ಜನ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು, ತೇರು ಬರಬೇಕಾದ್ರೆ ಸ್ವಲ್ಪ ಮಳೆನೂ ಬಂತು, ಹಾಗೆ ಆಕಾಶದಲ್ಲಿ ಸೇಮ್ ಆ ತೇರಿಂದು ಏನು ಶೇಪ್ ಇದೆ ಅಲ್ಲ ಅದು ಆಕಾಶದಲ್ಲಿ ಮೂಡಿತ್ತು ಅಂತೆಲ್ಲ ಹೇಳೋರು ಅವಾಗ. ಸೊ ಅದು ಒಂದು ಪವಾಡನೇ. ಆಮೇಲೆ ಮುಂಚೆ ನಾವೆಲ್ಲ ನೈಟು ಸುಮ್ಮನೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಮನೇಲಿ ಯಾರಾದರೂ ಒಬ್ಬರು ದೊಡ್ಡೋರಾದವರು ಏನಾದರೂ ಪವಾಡಗಳನ್ನ ಹೇಳ್ತಾನೆ ಇದ್ರು. ಅಜ್ಜಂದಾಗಲಿ, ದೇವಿ ಎಲ್ಲಮ್ಮ ದೇವಿದಾಗಲಿ ಹಿಂಗೆ ಹೇಳ್ತಾಯಿದ್ರು. ಅದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ ಅವನ್ನೆಲ್ಲ ಸ್ಟೋರೀಸ್ ಕೇಳೋವಾಗ. ಇವಾಗೂ ಎಷ್ಟೊಂದಿದ್ದಾವೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ. ಯಾವುದಾದ್ರು ದೇವ್ರದ್ದು ಏನೇನು ಇರುತ್ತಲ್ಲ ಅವ್ರದ್ದೆಲ್ಲ ಕ್ಯಾಸೆಟಲ್ಲಿ ಅವ್ರ ಪವಾಡಗಳನ್ನ ಸಾಂಗ್ ಮುಖಾಂತರ ಅವಾಗ ಹೇಳೋರು. ತುಂಬ ಖುಷಿ ಆಗ್ತಾಯಿತ್ತು ಅವನ್ನೆಲ್ಲ ಕೇಳಬೇಕಾದ್ರೆ. ಯೂಶ್ವಲಿ ಜಾತ್ರೆಗೆ ಹೋಗಬೇಕಾದ್ರೆ ಸೊ ಆವಾಗ ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದ್ವಿ, ಮನೇಲೂ ಕೇಳ್ತಾ ಇದ್ವಿ. ಒಂಥರ ಪಾಸಿಟಿವ್ ವೈಬ್ ಕೊಡೋದದು. ಸೊ ಅವ್ರು ನಮಗೆ ಅಷ್ಟು ಪುರಾತನ ಕಾಲದಿಂದನೂ ನಮಗೆ ಇಷ್ಟೊಂದೆಲ್ಲ ಮಾಡಿ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾವೆಷ್ಟು ಕೃತಜ್ಞತೆಗಳು ತೋರಿಸಿದ್ರೂ ಕಡಿಮೆನೇ ಅಂತ ಹೇಳ್ಬೋದು. ಅದನ್ನು ನಾವು ಇವಾಗ ಅದನ್ನ ಉಳಿಸ್ಕೊಂಡು ಹೋಗಬೇಕೇ ಹೊತ್ತು ಅದಕ್ಕೇನು ಹಾನಿ ಮಾಡಿರೋ ಥರ ನಡ್ಕೋಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ಎಸ್ಟಾಬ್ಲಿಷ್ಡ್ ಇಯರ್ 1942. ಎಷ್ಟು ಪುರಾತನ ಅಂದರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ತುಂಬ ಆಮೇಲೆ ಹೇಳ್ತಾ ಇದ್ರು, ಯಾರೋ ಸ್ನಾನ ಮಾಡ್ಕೊಂಡು ಹೋಗದೆ ಹಾಗೆ ಆಟ ಆಡಕ್ಕೆ ಹಾಗೆಲ್ಲ ಹೋದರೆ ಅದು ಬೆನ್ನು ಹತ್ತುತ್ತೆ, ಹಾಗೆ ಹೋಗಬಾರ್ದು. ಅಂದರೆ ಚಿಕ್ಕಪ್ಪ ಅದೇನು ಹಾಗೆ ಬೆನ್ನು ಹತ್ತಲ್ಲ.
ಪ್ಲೇಟ್ಸೇ ಎಷ್ಟೊಂದು ಅರೇಂಜ್ ಮಾಡಿಟ್ಟಿರ್ತಾರೆ. ಬಟ್ ನೆಕ್ಸ್ಟ್ ಡೇ ಅಲ್ಲಿ ಅಕ್ಷರ ಜಾತ್ರೆ ಅಂತ ನರೆಗಲ್ಲಲ್ಲಿ ಸಂಭ್ರಮ ಇತ್ತಲ್ಲ, ಸೊ ಪ್ಲೇಟ್ಸು ಪಾತ್ರೆ ಎಲ್ಲ ಜಾಸ್ತಿ ಎಲ್ಲ ಅಲ್ಲೇ ತೊಗೊಂಡೋಗ್ಬಿಟ್ಟಿದ್ರು. ಸೊ ಸ್ವಲ್ಪ ಇತ್ತು, ಅದರಲ್ಲೇ ವಾಶ್ ಮಾಡಿಕೊಟ್ರು. ಸೊ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ರು, ಅದೊಂದು ಸ್ವಲ್ಪ ಉಳಿದಿತ್ತು. ಮತ್ತು ಲಂಚ್ಗೆ ಅಂತ ಮಾದಲಿ ಮತ್ತು ಅನ್ನ ಸಾರು ಮಾಡಿದರು. ಆ್ಯಕ್ಚುಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಯಾವುದೇ ಹಳ್ಳಿಲಿ ಯಾವುದೇ ಒಂದು ಚಿಕ್ಕ ಜಾತ್ರೆ ಆದರೂ ಮಾದಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಎಲ್ಲರಿಗೂ ಮಾದಲಿ ಅಂದ್ರೇ ತುಂಬ ಇಷ್ಟ. ಮಾದಲಿ ತುಪ್ಪದ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಅಥವಾ ಮಾದಲಿನ ಹಾಲು ಜೊತೆ, ಹಾಲು ತುಪ್ಪ ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಸೈಡ್ ತುಂಬ ಫೇಮಸ್ಸು. ನನಗೆ ಅದರಲ್ಲಿ ಕಡ್ಲಿ ಮಾದಲಿ ಅಂದರೆ ತುಂಬ ಇಷ್ಟ. ಒಂದು ಸಲ ಆದರೆ ರೆಸಿಪಿ ತೋರಿಸ್ತೀನಿ ನಾನು. ಸೊ ಇಲ್ಲಿ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಹತ್ತಿರ ಕೊಪ್ಪ ಅಂತ ಇದೆ, ಕೊಪ್ಪದ ಮಠಕ್ಕೆ ಅಂತ ಹೋದ್ವಿ ನಾವು. ಆಮೇಲೆ ಮೋಸ್ಟ್ ಆಫ್ ದ ಟೈಮು ನಾವು ಫ್ಯಾಮಿಲಿ ಮೆಂಬರ್ಸ್ ಈ ಥರ ಏನೋ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆಗಲಿ, ಹೀಗೆ ಜಾತ್ರೆ ಆಗಲಿ ಏನಾದರೂ ಇದ್ದರೆ ತುಂಬ ಕಡಿಮೆ ಒಟ್ಟಿಗೆ ಸೇರ್ಕೊಳೋದು. ಯೂಶ್ವಲಿ ಹೆಂಗೆ ಅಂದರೆ ನಾವೇನಾದರೂ ಬೆಂಗಳೂರಿಂದ ಬಂದರೆ ಎಲ್ಲರೂ ಅವ್ರವ್ರ ಊರಿಂದ ಆಂಟಿ ಅವರೆಲ್ಲ ಬಂದುಬಿಡ್ತಾರೆ. ಸೊ ನಾವೆಲ್ಲರೂ ಸೇರಿದಾಗೆ ಅದೊಂದು ನಮಗೆ ಜಾತ್ರೆ ಥರ ಫೀಲಿಂಗ್ ಇರುತ್ತೆ. ಏನೋ ಎಲ್ಲರೂ ಕೇಳ್ತಾ ಇರ್ತಾರೆ, ಏನಾದರೂ ಫಂಕ್ಷನ್ ಇದೆ, ಏನಾದರೂ ವಿಶೇಷ ಇದೆನಾ, ಎಲ್ಲರೂ ಸೇರಿದಾರಲ್ಲ ಅಂತ. ಬಟ್ ಆ್ಯಕ್ಚುಲಿ ನಾವು ಊರಿಗೆ ಹೋಗಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ಎಲ್ಲರೂ ಬರ್ತಾರೆ. ಅಟ್ಲೀಸ್ಟ್ ಒಂದು 2 ಇಲ್ಲ 3 ಡೇಸ್ ಇದ್ದರೂ ಒಟ್ಟಿಗೆ ಇದ್ದರೂ ಪರವಾಗಿಲ್ಲ, ಬಟ್ ಎಲ್ಲರೂ ತಮ್ಮ ಕೆಲಸ ಬಿಟ್ಕೊಂಡು ಬರ್ತಾರೆ. ಸೊ ಅದೊಂದು ಖುಷಿ. ಮನೆಗೆ ಹೋದರೆ ಫುಲ್ ನಮ್ಮನೇ ಜಾತ್ರೆ ಇರೋ ಥರ ಹಬ್ಬದ ಥರ ಇರುತ್ತೆ ಎನ್ವಿರಾನ್ಮೆಂಟು. ನಮ್ಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಫುಡ್ ಮಾಡ್ಕೊಂಡು ನಾವೇ ತಿನ್ಕೊಂಡು ನಗಾಡ್ಕೊಂಡಿರ್ತೀವಿ. ರಾತ್ರಿ ಎಷ್ಟೊತ್ತಾದ್ರೂ ಮಾತಾಡ್ತಾನೆ ಇರ್ತೀವಿ ನಾವು. ಬಂದಿದ್ದೇವೆ ಜಾತ್ರೆ, ಕಾರಕೆರೆ ಜಾತ್ರೆ ಮುಗಿಸ್ಕೊಂಡು ಕೊಪ್ಪಕ್ಕೆ ಬಂದಿದ್ದೇವೆ. ಚೆನ್ನಾಗಿ ಮಾತಾಡಿ ಹಾರೈಸಿ ಕಳಿಸ್ತಾರೆ. ಅದೊಂದು ಖುಷಿ ಆಗುತ್ತೆ ಆ ಥರ ಮಾತಾಡಿದಾಗ. ದೊಡ್ಡವ್ರ ಜೊತೆ ಮಾತಾಡಿದಾಗ ನಮ್ಗೆ ಅದೇ ಅಲ್ವಾ, ನಾವೇನು ಕಲಿತೀವಿ ಅಲ್ಲಿಂದ ನಾವು ಏನು ತೊಗೊಂಡು ಹೋಗ್ತೀವಿ ಮನೆಗೆ ಅನ್ನೋದೇ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ಮಾತಾಡಿದರು. ಅಲ್ಲಿನೂ ತಣ್ಣಗಿತ್ತು ವಾತಾವರಣ, ಗಾಳಿ ಎಲ್ಲ ಸೂಪರಾಗಿತ್ತು, ಖುಷಿ ಆಗ್ತಾಯಿತ್ತು. ಅವತ್ತೊಂಥರ ಫುಲ್ ಡೇ ನಮ್ಮದು ವೆಕೇಷನ್ ಥರನೇ ಇತ್ತು.
ಮಠದಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ನರೇಗಲ್ಲಿಗೆ ಹೋದ್ವಿ. ಮರುದಿನ ಅಕ್ಷರ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ನೆಕ್ಸ್ಟ್ ಅದಕ್ಕೆಲ್ಲ ಹೋಗಿದ್ವಿ. ಸೊ ಇದಾಗಿತ್ತು ಇದು ಫುಲ್ ಹಾಳ್ಕೇರಿ ಮಠ ಮತ್ತು ಕೊಪ್ಪದ ಮಠದ ವಿಸಿಟು. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.